ನಮಸ್ಕಾರ. ಗೆಲುವಿಗೆ ನೂರಾರು ಜನ ವಾರಸುದಾರರಿರ್ತಾರೆ, ಆದರೆ ಸೋಲಿನ ಬಗ್ಗೆ ಮಾತಾಡೋದು ಬಹಳ ಕಷ್ಟದ ವಿಷಯ. ನನಗೆ ನಮ್ಮ ರಾಜಕಾರಣಿಗಳ ಅನೇಕ ಕ್ವಾಲಿಟಿಗಳ ಬಗ್ಗೆ ನಾನು ಮಾತಾಡ್ತಾ ಇರ್ತೀನಿ. ಈ ಕ್ವಾಲಿಟಿ ತುಂಬ ಅಮೇಜಿಂಗ್ ಅನಿಸುತ್ತೆ. ಬಿದ್ದು ಏನೋ ಬೋರಲಾಗಿ ಬಿದ್ದ ಮೇಲೆ ಕೂಡ ಎದ್ದು ಮೈ ಕಡುಕೊಂಡು ಬಟ್ಟೆ ಕಡುಕೊಂಡು ಐ ಆಮ್ ಫೈನ್ ಅಂತ ಹೇಳುವಷ್ಟು ಧೈರ್ಯ ರಾಜಕಾರಣಿಗಳಿಗಿರುತ್ತೆ. ತಮ್ಮ ಸೋಲು ಯಾಕಾಯಿತು ಅನ್ನೋದ್ರ ಬಗ್ಗೆ ಮಾತಾಡಬಹುದಾದಂಥ ತಾಕತ್ತು ರಾಜಕಾರಣಿಗಳಿಗಿರುತ್ತೆ. ನಾನು ಈ ವಿಷಯ ಪ್ರಸ್ತಾಪ ಮಾಡ್ತಿರೋದಕ್ಕೆ ಕಾರಣ, ಇವತ್ತು ನಾನೊಬ್ಬ ಕಾಂಗ್ರೆಸ್ ಮುಖಂಡರ ಜೊತೆ ಕೂತ್ಕೊಂಡಿದ್ದೀನಿ. ಕಾಂಗ್ರೆಸ್ ಎಂಥ ಒಂದು ಹೀನಾಯವಾದ ಸೋಲನ್ನು ಕಂಡಿದೆ ಅನ್ನೋದ್ರ ಬಗ್ಗೆ ನಾನು ಮತ್ತೆ ಹೇಳಬೇಕಾಗಿಲ್ಲ. ಮೋದಿ ಅಲೆ ಇಲ್ಲ 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 ಅಂತ ಹೇಳ್ತಾನೆ ಕಾಂಗ್ರೆಸ್ ಪಕ್ಷ ಅದೇ ಅಲೆಯಲ್ಲೇ ಕೊಚ್ಕೊಂಡು ಹೋಗ್ಬಿಟ್ಟಿದೆ. ಒಂದು ರೀತಿಯಲ್ಲಿ ಅನೇಕ ಕಡೆ ಚರ್ಚೆ ಆಗ್ತಾ ಇರೋ ಹಾಗೆ ಬಹುಶಃ ಕಾಂಗ್ರೆಸ್ ಪಕ್ಷ ರಾಷ್ಟ್ರ ಮಟ್ಟದಲ್ಲಿ ಒಂದು ವಿನಾಶದ ಅಂಚನ್ನು ತಲುಪಿದೆ. 44 ಸೀಟ್ಗಳು, ನಾವು ಅದನ್ನು ಸೀಟ್ಗಳಿಂದಷ್ಟೇ ಅಳೆಯೋದಲ್ಲ. 44 ಸೀಟು ಅನ್ನೋದು ಕೂಡ ಒಂದು ನಂಬರ್, ಬಟ್ ದ ಮೊರೇಲ್ ಆಫ್ ದ ಪಾರ್ಟಿ ಇಷ್ಟು ಒಂದು ದಾರುಣವಾದ ಸೋಲನ್ನು ಕಂಡ ನಂತರ ವಿಪರೀತ ನಾಯಕತ್ವದ ಕ್ರೈಸಿಸ್ ಇದೆ ಅನ್ನೋ ಥರದ ಒಂದು ವಾತಾವರಣ ಇರೋ ಸಂದರ್ಭದಲ್ಲಿ, ನೆಹರು ಗಾಂಧಿ ಕುಟುಂಬದ ಮೇಲಿನ ವಿಶ್ವಾಸ ಕಡಿಮೆ ಆಗ್ತಾ ಇದೆಯೇನೋ ಅನ್ನೋ ವಾತಾವರಣ ಇರೋ ಸಂದರ್ಭದಲ್ಲಿ ಪಕ್ಷ ಮತ್ತೆ ಉಳಿಯುತ್ತಾ, ಮತ್ತೆ ಪುಟಿದೆದ್ದು ಬರುತ್ತಾ ಅನ್ನೋದು ತುಂಬ ದೊಡ್ಡ ಪ್ರಶ್ನೆ. ಕರ್ನಾಟಕದ ಮಟ್ಟಿಗೆ ಹೇಳೋದಾದರೆ ಬಹುಶಃ ರಾಷ್ಟ್ರ ಮಟ್ಟಕ್ಕೆ ಹೋಲಿಸಿದರೆ ಕರ್ನಾಟಕದ ಕಾಂಗ್ರೆಸ್ಸಿನ ಪರ್ಫಾರ್ಮೆನ್ಸ್ ಪ್ರಾಬಬ್ಲಿ ಸಿದ್ದರಾಮಯ್ಯನವರು ಮತ್ತು ಕಾಂಗ್ರೆಸ್ ಮುಖಂಡರು ಸ್ವಲ್ಪ ತಲೆ ಎತ್ತಿ ಧೈರ್ಯದಿಂದ ನಡೀಬಹುದಾದಂಥ ರಿಸಲ್ಟ್ ಅಂತ ಹೇಳಬಹುದು. 20% ಆಫ್ ದಿ ಟೋಟಲ್ ನ್ಯಾಷನಲ್ ಟ್ಯಾಲಿ, 44 ಸೀಟ್ಗಳ ಪೈಕಿ 9 ಸೀಟ್ಗಳನ್ನು ಕಾಂಗ್ರೆಸ್ ಪಕ್ಷ ಇಲ್ಲಿಂದ ಗೆದ್ದುಕೊಟ್ಟಿದೆ. ಪ್ರಾಬಬ್ಲಿ ಹಾಗೆ ಗೆದ್ದುಕೊಡೋದ್ರ ಮೂಲಕ ಸಿದ್ದರಾಮಯ್ಯನವರು ಸೇಫ್ ಆಗಿದ್ದಾರೆ. ಬಟ್ ಆರ್ ಹಿಸ್ ಮಿನಿಸ್ಟರ್ಸ್ ಸೇಫ್? ಈ ಪ್ರಶ್ನೆ ಯಾಕೆ ಬರುತ್ತೆ ಅಂತಂದರೆ, ಅನೇಕ ಜನ ಮಂತ್ರಿಗಳು ತಮ್ಮ ಕ್ಷೇತ್ರಗಳಲ್ಲೇ ತಮ್ಮ ಅಭ್ಯರ್ಥಿಗಳನ್ನು ಗೆಲ್ಲಿಸೋದ್ರಲ್ಲಿ ಸೋತಿದ್ದಾರೆ. ಘಟಾನುಘಟಿ ಮಿನಿಸ್ಟರ್ಗಳು ತಮ್ಮ ಮಕ್ಕಳನ್ನೇ ಅಖಾಡಕ್ಕಿಳಿಸಿ ಸೋತಿದ್ದಾರೆ. ಬಟ್ ತಮ್ಮನನ್ನು ಅಖಾಡಕ್ಕಿಳಿಸಿ ಗೆದ್ದಿರೋರು ಡಿ.ಕೆ. ಶಿವಕುಮಾರ್. ನಾನೊಂದು ಸ್ವಲ್ಪ ಹೊತ್ತಿಗೆ ಮುಂಚೆ ಅವ್ರ ಹತ್ರ ಮಾತಾಡ್ತಾ ಹೇಳ್ತಾ ಇದ್ದೆ, ಪ್ರಾಬಬ್ಲಿ ಯು ಆರ್ ಎ ಮ್ಯಾನ್ ಆಫ್ ದಿ ಮ್ಯಾಚ್ ಆನ್ ಎ ಲೂಸಿಂಗ್ ಸೈಡ್ ಅಂತ. ರೀಸೆಂಟಾಗಿ ರಾಯಲ್ ಚಾಲೆಂಜರ್ಸ್ ಮ್ಯಾಚ್ನಲ್ಲಿ ಯುವರಾಜ್ ಸಿಂಗ್ ಅದ್ಭುತವಾಗಿ ಆಟ ಆಡಿ ರಾಯಲ್ ಚಾಲೆಂಜರ್ಸ್ ಹೇಗೆ ಹೀನಾಯವಾಗಿ ಸೋತರೋ ಆ ಥರದ ಒಂದು ಪೊಸಿಷನ್ನಲ್ಲಿ ಡಿ.ಕೆ. ಶಿವಕುಮಾರ್ ಇದ್ದಾರೆ. ಕಾಂಗ್ರೆಸ್ಸಿನ ಮಟ್ಟಿಗೆ, ತಮ್ಮ ಕ್ಷೇತ್ರದ ಮಟ್ಟಿಗೆ ಅವರು ಮ್ಯಾನ್ ಆಫ್ ದಿ ಮ್ಯಾಚ್ ಆಗಿದ್ದಾರೆ. ಬಟ್ ಪಾರ್ಟಿ ಈಸ್ ಹ್ಯುಮಿಲಿಯೇಟೆಡ್. ಡಿ.ಕೆ. ಶಿವಕುಮಾರ್ ನನ್ನ ಜೊತೆ ಇದ್ದಾರೆ. ಶಿವಕುಮಾರ್, ವೆಲ್ಕಮ್ ಟು ದಿ ಶೋ. ಆ್ಯಂಡ್ ನಾಟ್ ಎ ವೆರಿ ಗುಡ್ ಅಕೇಶನ್ ಟು ಬಿ ಮೀಟಿಂಗ್ ಯು. ಬಟ್ ನಾನು ಹೇಳ್ತಾ ಇದ್ದೆ, ಸೋಲನ್ನು ಡಿಫೆಂಡ್ ಮಾಡ್ಕೊಳ್ಳೋದು, ಅನಲೈಸ್ ಮಾಡೋದು ಬಹಳ ಕಷ್ಟದ ಕೆಲಸ. ಬಟ್ ಒಪ್ಕೋತೀರಾ, ಕಾಂಗ್ರೆಸ್ ಸರ್ವನಾಶದ ಅಂಚಿಗೆ ಬಂದು ನಿಂತ್ಕೊಂಡಿದೆ ರಾಷ್ಟ್ರ ಮಟ್ಟದಲ್ಲಿ, ರಾಜ್ಯ ಮಟ್ಟದ ಬಿಟ್ಬಿಡಿ. ನೋಡಿ, ಕಾಂಗ್ರೆಸ್ ಯಾವ ಕಾರಣಕ್ಕೂ ಸರ್ವನಾಶ ಆಗಲಿಕ್ಕೆ ಸಾಧ್ಯ ಇಲ್ಲ. ಕಾಶ್ಮೀರಿಂದ ಕನ್ಯಾಕುಮಾರಿವರೆಗೂ ಇವತ್ತು ಅನೇಕ ರಾಜ್ಯಗಳಲ್ಲಿ ತನ್ನ ಅಸ್ತಿತ್ವ ಕಳ್ಕೊಂಡಿದೆ. ಅದು ಇರ್ಬೋದು, ನಾನಿಲ್ಲ ಅಂತ ನಾನು ಹೇಳೋದಿಲ್ಲ. ಮೊನ್ನೆ ಚುನಾವಣೆಯಲ್ಲೇ 10 ಕಡೆ ಶೂನ್ಯ ಸಂಪಾದನೆ ಆಗಿದೆ. ಇರ್ಬೋದು, ನೋ ಪ್ರಾಬ್ಲಮ್. ಹೇಳ್ತೀನಿ ಕೇಳಿ, ಕಾಂಗ್ರೆಸ್ ಪಕ್ಷಕ್ಕೆ ಆ ರೂಟ್ಸ್ ಇದೆಯಲ್ಲ, ಇದು 1 ವರ್ಷ 2 ವರ್ಷದ ಬೇರಲ್ಲ. ರೂಟು ಸ್ವಲ್ಪ ಸದ್ಯಕ್ಕೆ ನಿಮಗೆ ಮರ ಒಣಗೋಗಿರ್ಬೋದು, ಹಣ್ಣು ಬಿಡದೇ ಇರ್ಬೋದು, ಎಲೆಗಳು ಚಿಗುರದೇ ಇರ್ಬೋದು, ಭಾಳ ಸಮಸ್ಯೆ ಆಗಿರ್ಬೋದು. ಅದೇ ಮುಖ್ಯ ಅಲ್ವಾ? ಆದರೆ ಈ ಬೇರು ಸ್ಟ್ರಾಂಗ್ ಆಗಿದ್ದರೆ ಯಾವುದಾದ್ರು ಸಂದರ್ಭದಲ್ಲಿ ನಿಮ್ಮಂಥವರು ನಾಯಕರುಗಳು ಒಳ್ಳೆ ಬಿರುಗಾಳಿ ಆದಮೇಲೆ, ಮಳೆ ಬಂದಾಗ, ಒಳ್ಳೆ ನೀರು ಬಂದಾಗ, ಗೊಬ್ಬರ ಬಿದ್ದಾಗ ಮತ್ತೆ ವಾಪಸ್ಸು ಚಿಗುರ್ಲಿಕ್ಕೆ ಸಾಧ್ಯ ಇದೆ. ಈಗ ಒಂದು ಬಿರುಗಾಳಿ ಬಂದಿದೆ ಅನ್ನೋದನ್ನ ತಾವು ಒಪ್ಕೊಳ್ತೀರಿ? ನಾನು ಇಲ್ಲ ಅಂತ ಹೇಳಲಿಕ್ಕೆ ನಾತಾರಿಲ್ಲ, ಖಂಡಿತ ಒಂದು ಬಿರುಗಾಳಿ. ಬಟ್ ಯುವರ್ ಸೀಸನ್ಡ್ ಪೊಲಿಟಿಷಿಯನ್, ಅನೇಕ ವರ್ಷಗಳಿಂದ ರಾಜಕಾರಣ ಮಾಡಿದ್ದೀರಾ, ಎಲ್ಲ ಥರದ ರಾಜಕಾರಣ ನೋಡಿದ್ದೀರಾ. ಗೆಲುವಿನ ರಾಜಕಾರಣವನ್ನು ಅದು ಹೇಗೋ ಏನು ಗುಟ್ಟು ಏನೋ ಗೊತ್ತಿಲ್ಲ, ಪ್ರಾಕ್ಟೀಸ್ ಮಾಡಿಕೊಂಡೇ ಬಂದಿದ್ರಿ, ಗೆಲ್ತಾ ಬಂದಿದ್ದೀರಿ. ನಿಮಗೆ ಬೀಂಗ್ ಎ ಸೀಸನ್ಡ್ ಪೊಲಿಟಿಷಿಯನ್ ಈ ಥರದ್ದು ಒಂದು ಬಿರುಗಾಳಿ ಬರ್ತಾ ಇದೆ ಅನ್ನೋ ಮುನ್ಸೂಚನೆ ಸಿಗಲೇ ಇಲ್ವ? ಅರ್ಥ ಆಗಲೇ ಇಲ್ವ ನಿಮಗೆ? ನೋಡಿ, ನಾನು
ಈ ನ್ಯಾಷನಲ್ ಲೆವೆಲಲ್ಲಿ ಸ್ವಲ್ಪ ನಮಗೆಲ್ಲ ಸೂಚನೆ ಇತ್ತು. ರಾಜ್ಯದಲ್ಲಿ ಇಲ್ಲ ಅಂತ ಅನ್ಕೊಂಡ್ಬಿಟ್ಟು. ನ್ಯಾಷನಲ್ ಲೆವೆಲಲ್ಲಿ ಸೂಚನೆ ಇತ್ತು ಅಂತಂದರೆ ಮಿನಿಮಮ್ 100 ಸೀಟ್ ಕಾಂಗ್ರೆಸ್ ಪಕ್ಷ ಬರ್ತದೆ ಅನ್ನೋ ಒಂದು ನಂಬಿಕೆ. ಸೊ ಬಿರುಗಾಳಿಯ ಇಂಟೆನ್ಸಿಟಿಯನ್ನು ನೀವು ಅಂತ ನಾನು ನಾಟ್ ಏಬಲ್ ಟು expect ಗೇಜ್ ಮಾಡಿಲ್ಲ. ಇಟ್. ನನಗೆ ಬೆಂಗಳೂರು ಸಿಟಿಲಿ, ನನ್ನ ಬೆಂಗಳೂರು ಸೌತಲ್ಲಿ, ರಾಜರಾಜ ನಗರದಲ್ಲಿ ಅಲ್ಲಿ ನಮ್ಮ ನಾಯಕರುಗಳು ಎಲೆಕ್ಷನ್ ದಿನ ಪೋಲಿಂಗ್ನ ಅವ್ರು ಹೇಳಿದ್ರು, ಅಲ್ಲಿ ಕೆಲವು ಎಲ್ಲ ಅಪಾರ್ಟ್ಮೆಂಟ್ಸಲ್ಲಿ ಮತ್ತೊಂದೆಲ್ಲ 700-800 ವೋಟ್ ಇದೆ, ನಾವು ಅವ್ರನ್ನೆಲ್ಲ ರೀಚ್ ಮಾಡೋಕ್ಕೆ ಆಗಲಿಲ್ಲ, ಇಲ್ಲ ಯಾವ ಪಾರ್ಟಿಯವರು ರೀಚ್ ಮಾಡಲಿಲ್ಲ, ಆದರೆ 7-8 ಗಂಟೆಗೆ 200-300 ಜನ ಬಂದು ಕ್ಯೂಲಿ ನಿಂತಿದ್ರು ಅಂತ ಹೇಳಿದ್ರು. ಸೊ ನಾವು ತಿಳ್ಕೊಂಡು ಓಕೆ ನಂದನ್ ನಿಲ್ಕಿನಿ ಎಲೆಕ್ಷನ್ ನಿಂತಿದ್ದಾರೆ, ಬಹುಶಃ ಐ ಟಿ ಬೆಲ್ಟ್ದು ಬಂದು ವೋಟ್ ಹಾಕ್ತಾರೆ ಅಂತೇಳಿ ನಾನು ಅವ್ರಿಗೆ ವೋಟ್ ಹಾಕೋಕ್ಕೆ ಮುಂದೆ ಬಂದಿರ್ಬೋದು ಅಂತೇಳಿ ನಮ್ಮ ಲೆಕ್ಕಾಚಾರ. ಸೊ ಆ ಬೂತ್ಗಳು ನೋಡಿದ್ರೆ ನಾನು ಹೇಳೋದು ನಮ್ಮ ಬೆಂಗಳೂರು ಗ್ರಾಮಾಂತರ ಕ್ಷೇತ್ರಕ್ಕೆ ಸಂಬಂಧಪಟ್ಟಂಥ ಸೌತದು, ನಾನು ಈ ಸೌತದ್ದು ಹೇಳ್ತೇನೆ. ಸೊ ನಮಗೆ ಒಂದು 10% 15% ಬಂದಿದೆ, ಅವ್ರಿಗೆ 80% 90% ಬಂದಿದೆ. ಸೊ ಇದು ನನಗೆ ಆವತ್ತಿನ ಕಾಲದ ನನಗೊಂದು ಸ್ಮಾಲ್ ಸೂಚನೆ ಇತ್ತು. ನಾನಂತೂ ದಳನೇ ಸೆಕೆಂಡ್ ಪ್ಲೇಸ್ ಬರ್ತದೆ ನಮ್ಮ ಕ್ಷೇತ್ರದಲ್ಲಿ ಅಂತ ನಾನು. ನನ್ನ ತಮ್ಮ ಮಾತ್ರ ಅವ್ನ ಫೀಲ್ಡಲ್ಲಿದ್ದನು, ಇಲ್ಲ ಬಿ ಜೆ ಪಿ ಬರ್ತದೆ ಅಂತ. ಸೊ ಅವನಿಗಷ್ಟು ಸ್ವಲ್ಪ ಕಾನ್ಫಿಡೆಂಟ್ ಇತ್ತು. ನನಗೆ ನಮ್ಮಲ್ಲಿ ಇಷ್ಟು ಬಿ ಜೆ ಪಿ ಈ ರೀತಿ ಇಡೀ ರಾಜ್ಯದ ಉದ್ದಗಲಿಗೂ ಕೂಡ, ಇಡೀ ರಾಷ್ಟ್ರದಲ್ಲೇ ಆಗಲಿ ಇಂಥ ಒಂದು ಅಲೆ ಬರ್ತದೆ ಅಂಥೇಳಿ ಬಿ ಜೆ ಪಿಯವರು ಎಕ್ಸ್ಪೆಕ್ಟ್ ಮಾಡಲಿಲ್ಲ. ನಾನು ಎಷ್ಟೋ ಜನ ಬಿ ಜೆ ಪಿ ಫ್ರೆಂಡ್ಸು ಕ್ಯಾಂಡಿಡೇಟ್ಗಳಾಗಿದ್ದವರು, ನಾವೊಂದು 20,000 ಗೆಲ್ಬೋದು, ಒಂದು 25,000 ಗೆಲ್ತೀವಿ ಅಂತ ಮಾತಾಡ್ತಿದ್ರು. ಬಟ್ ಗೆಲ್ತೀವಿ ಅಂತಾನೆ ಮಾತಾಡ್ತಾ ಇದ್ರು ಅಲ್ವಾ, ಅಂದ್ರೆ ಗೆಲ್ತೀವಿ ಅಂತ ಮಾತಾಡ್ತಿದ್ರು. ಅದು ಬಿಟ್ಟರೆ ಇಲ್ಲ ನಮಗೂ ನಿಮಗೂ ಒಂದು ಸೀಟ್ ಹೆಚ್ಚು ಕಮ್ಮಿ ಆಗ್ಬೋದು ಅನ್ನೋದು ಮಾತಾಡ್ತಿದ್ರು. ಸೊ ಇಷ್ಟು ನಾನು ಎಕ್ಸ್ಪೆಕ್ಟ್. ನಿಮ್ಮ ಕ್ಷೇತ್ರದ ಮಟ್ಟಿಗೆ ಪ್ರಾಬಬ್ಲಿ ನಿಮ್ಮ ಗೆಲುವು ಹೆಚ್ಚು ಕಡಿಮೆ ಚುನಾವಣೆಗೆ ಮುಂಚೆನೇ ನಿರ್ಧಾರ ಆಗೋಗಿತ್ತು ಅಂತಲೇ ಹೇಳ್ಬೋದೇನೋ. ಯಾವತ್ತು ಕುಮಾರಸ್ವಾಮಿ ಅವರು ಆ ಕ್ಷೇತ್ರವನ್ನು ಬಿಟ್ಟು ಹೋದ್ರು, ಪ್ರಾಬಬ್ಲಿ ಹೆಡ್ ಕನ್ಸಿಡರ್ಡ್ ಡಿಫೀಟ್. ನೋ ಸಿ ಕುಮಾರಸ್ವಾಮಿ ನಿಂತಿದ್ರು ಇಷ್ಟೇ ಅಲ್ಲ, ಕನ್ಸಿಡರ್ಡ್ ಡಿಫೀಟ್ ಅಂತ ಹೇಳೋದು. ಅಂದ್ರೆ ಆಗ ಬಿಟ್ಟು ಹೋಗ್ಬಿಟ್ರು, ಆಯ್ತು. ಕುಮಾರಸ್ವಾಮಿ ಬಿಜೆಪಿ ಜೊತೆ ಸೇರ್ಕೊಂಡು ಕುಮಾರಸ್ವಾಮಿ ಎಲೆಕ್ಷನ್ ಮಾಡಲಿಲ್ವೇ? ಲಾಸ್ಟ್ ಎಲೆಕ್ಷನ್ಸ್ನ ಕುಮಾರಸ್ವಾಮಿ ಅವ್ರ ಧರ್ಮಪತ್ನಿ ಅದೇ ನಮಗೆ ಮುಳುವಾಯ್ತು ಅಂತ ಕೂಡ ಅವ್ರು ಹೇಳಿದ್ದಾರೆ. ಹೇಳ್ಬೋದು ಅಷ್ಟೇ. ಸೋತಾಗ ಒಂದು ಹೇಳ್ತಾರೆ, ಗೆಲುವಾಗ ಒಂದು ಹೇಳ್ತಾರೆ. ಅಲ್ಟಿಮೇಟ್ಲಿ ನಾನು ಹೇಳ್ತಾ ಇದ್ದೀನಿ ಕೇಳಿ, ಅವ್ರ ಎಲೆಕ್ಷನ್ ನಿಂತಿದ್ರು ಏನು ಬದಲಾವಣೆ, 10,000 ಹೆಚ್ಚು ಕಮ್ಮಿ ಆಗ್ತಿತ್ತೋ ಏನೋ. ಅದು ಬಿಟ್ರೆ ಇಲ್ಲೇನು ಬದಲಾವಣೆ ಆಗುತ್ತೆ. ಅದಕ್ಕೆ ಹಾಗಾಗಿ ಅವರು ಬಹುಶಃ ಅದು ಗೊತ್ತಿದ್ದೇನೋ ಏನೋ ಬಿಟ್ಟು ಹೋದ್ರು ಅಂತಾನೆ ಇಟ್ಕೊಳ್ಳೋಣ. ಲೆಟ್ಸ್ ಅವ್ರ ಕ್ಷೇತ್ರ ಬಿಟ್ಟು ಹೋದ್ರು. ಅವ್ರ ತಂದೆ MP ನಿಂತಿದ್ದು, ಇವ್ರು 2 ಬಾರಿ MP ಆಗಿದ್ರು, ಅವ್ರ ಅಸೆಂಬ್ಲಿ ಇದ್ದಾರೆ, ಆಮೇಲೆ ಅವ್ರ ಶಾಸಕರುಗಳು 3 ಜನ ಶಾಸಕರುಗಳಿದ್ದಾರೆ, ಅವರು ಶಾಸಕರಿದ್ದಾರೆ, ಮಾಗಡಿ ಶಾಸಕರಿದ್ದಾರೆ, ಕುಣಗಲ್ ಶಾಸಕರಿದ್ದಾರೆ. ಇದನ್ನ ಯಾರು ಸಲೀಸಾಗಿ ಬಿಟ್ಟು ಹೋಗುದಿಲ್ಲ. ಕರೆಕ್ಟ್. ನ್ಯೂ ದಟ್ ದಿ ಗ್ರೌಂಡ್ ಇಸ್ ನಾಟ್ ಸ್ಟ್ರಾಂಗ್ ಎನಫ್ ಫಾರ್ ದಿ ಬ್ಯಾಟಲ್. ಕರೆಕ್ಟ್. ತಮ್ಮ ಕ್ಷೇತ್ರವನ್ನು ಬಿಟ್ಟು ಹೋಗೋ ಹಾಗೆ ಮಾಡದ ನೀವು ಮಂಡ್ಯ ಮೈಸೂರಿನಲ್ಲಿ ಏನೂ ಕೆಲಸ ಮಾಡಲಿಲ್ಲ. ಇಲ್ಲ, ಮಂಡ್ಯ ಎಲ್ಲ ನಾವು ಮಂಡ್ಯಲ್ಲೂ ಕೆಲಸ ಮಾಡಿದ್ದೀವಿ, ಮೈಸೂರಲ್ಲೂ ಕೆಲಸ ಮಾಡಿದ್ವಿ. ಮಂಡ್ಯ ಇಲ್ಲಿ ಗೆಲುವಿಗೆ ಯಾವ ತಂತ್ರ ಅನುಸರಿಸಿದ್ರು ಅದೇ ತಂತ್ರ ಮಂಡ್ಯದಲ್ಲೂ ವರ್ಕ್ ಆಗ್ತಿತ್ತು, ಆಗಬೇಕಾಗಿತ್ತು, ಆಗಲಿಲ್ಲಲ್ಲ. ನೋಡಿ, ಈಗ ತುಮಕೂರು, ಇದು ಚಿಕ್ಕಬಳ್ಳಾಪುರ, ಕೋಲಾರ, ಇವೆಲ್ಲ ಮೇಜರ್ ಕಮ್ಯುನಿಟಿ ಒಕ್ಕಲಿಗ ಬೆಲ್ಟ್ ಇದು. ಅಲ್ಲೂ ಕೂಡ ಮಂಡ್ಯದಲ್ಲಿ ಏನು ವೋಟಿಂಗ್ ಏನು ನಮಗೇನು ಸ್ವಲ್ಪ ವಿ ಮೈಟ್ ಹವ್ ಲಾಸ್ಟ್. ಯಾಕೆ? ಅದನ್ನು ನಾನು ನಿಮಗೆ ಅನಲೈಸ್ ಮಾಡಲಿಕ್ಕೆ ನಾನು ಇಲ್ಲ. ನೀವು ಯಾಕೆಂದ್ರೆ ನಮ್ಮದೇ ಆದಂತ ಆ ಬೆಲ್ಟ್ನ ಏನೋ ಪ್ರಶ್ನಾತೀತ ನಾಯಕರಾಗಿ ಹೊರಹೊಮ್ತಾ ಇದ್ದೀವಿ. ನಮ್ಮಲ್ಲೇ ಮೈಸೂರು ಬೆಲ್ಟ್ನ ಪ್ರಶ್ನಾತೀತ ನಾಯಕರಾಗಿ ನಾನು ಹೇಳ್ತಾ ಇದ್ದೀನಲ್ಲ, ಹೊರಹೊಮ್ತಾ ಇದ್ದಾರೆ ಅಂದರೆ ದಿಸ್ ಇಸ್ ಹಿಸ್ ಫೇಲ್ಯೂರ್. ನಮ್ಮಲ್ಲಿ ನಮ್ಮದೇ ಆದಂಥ ಕೆಲವು ಮಿಸ್ಟೇಕ್ಸು, ನಮ್ಮ ಲೀಡರ್ಸ್, ಲೋಕಲ್ ಲೀಡರ್ಸು ಆ ಯೂನಿಟಿ ಎಕ್ಸ್ಪ್ರೆಸ್ ಮಾಡೋದ್ರಲ್ಲಿ ನಮ್ಮಲ್ಲಿ ಫೇಲ್ ಆಗಿದ್ದಾರೆ. ಪ್ರಿಸೈಡ್ಲಿ ಯಾಕೆ ಆ ಥರ ಆಯಿತು? ನೀವು ಯಾವತ್ತು ಬಹಿರಂಗವಾಗಿ ಚುನಾವಣೆ ಸಮಯದಲ್ಲಿ ಅದನ್ನು ಸರಿ ಮಾಡಲಿಕ್ಕೆ ಬರಲಿಲ್ಲ. ರಾದ್ಧಾಂತಗಳು ನಡೀತಿತ್ತು, ಬೀದಿಲ್ ರಾದ್ಧಾಂತ ನಡೀತಿತ್ತು, ಹೊರಗಡೆ ಎಲ್ಲ ಒಳಗಡೆ ಎಲ್ಲ ನಾವು ನಡೆದೀವಿ. ಇಟ್ ವಾಸ್ ಒಂಥರ ನಮ್ಕಿನ್ನ ಈ ಲೀಡರ್ಸ್ ಪಾಪ ಚೀಫ್ ಮಿನಿಸ್ಟರ್ ಕೂಡ ಭಾಳ ಸತಿ ಕರೆದು ಮಾತಾಡಿದ್ದಾರೆ, ಮೀಟಿಂಗ್ ಮಾಡಿದ್ದಾರೆ, ಎಲ್ಲ ಮಾಡಿದ್ದಾರೆ, ತಿಳಿದಿದ್ದಾರೆ. ಪಾಪ ಹೆಣ್ಮಗಳಿಗೆ ಅಷ್ಟು ಎಕ್ಸ್ಪೀರಿಯೆನ್ಸ್ ಇಲ್ಲ ಇರೋದ್ರಲ್ಲಿ. ಹೇಳ್ತೀನಿ, 7 ತಿಂಗಳಲ್ಲಿ ಆಕೆ ಮಾಡಿದಂಥ ಕಾಂಟ್ರಿಬ್ಯೂಷನ್ನು, ತಿರುಗಿದಂಥ ಹಳ್ಳಿಗಳು ಯಾವ ಎಂಪಿನೂ ಕೂಡ ತಿರುಗಲಿಕ್ಕೆ ಸಾಧ್ಯ ಇಲ್ಲ. She was very serious about her constituency. Very serious about best, I'm telling you. ಅಲ್ವಾ? ಕಾಂಗ್ರೆಸ್ ಪಾರ್ಟಿ is very proud of her. ಕರೆಕ್ಟ್. 7 ತಿಂಗಳಲ್ಲಿ ಸೋಲೋ ಹಾಗಾಗಬೇಕು ಅಂತಂದರೆ ಅದಕ್ಕೆ
ಬಹಳ ಸ್ಪಷ್ಟವಾದ ಕಾರಣಗಳು ಇರಲೇಬೇಕು. ತಾವು ಹೇಳಿದ್ರಿ ಇಂಟರ್ನಲ್ ಡಿಫರೆನ್ಸಸ್ ಅಂತ ಹೇಳಿ. ಆ ಇಂಟರ್ನಲ್ ಡಿಫರೆನ್ಸಸ್ SM ಕೃಷ್ಣ ಮತ್ತು ಅಂಬರೀಷ್ ಅವರ ಮಧ್ಯೆ ಬರಲಿಕ್ಕೆ ಏನು ಕಾರಣ ಆಯಿತು? ಇಟ್ ಇಸ್ ನಾಟ್ SM ಕೃಷ್ಣ ಆರ್ ಅಂಬರೀಷ್ ಇಶ್ಯೂ ಅಲ್ಲ. ಶ್ರೀರಂಗಪಟ್ಟಣದಲ್ಲಿ ನಿಂತ್ಕೊಂಡು ಈ ಕ್ಷೇತ್ರದಲ್ಲಿ ನಮ್ಮ ಪಾರ್ಟಿಯನ್ನು ಸೋಲಿಸಿದವರು ತಲೆ ತಗ್ಗಿಸಬೇಕು ಅಂತ ಕೃಷ್ಣ ಅವರು ಹೇಳಿದರೆ ಅದು ಡಿಫರೆನ್ಸ್ ಅಲ್ಲ ಅಂತ ಹೇಗೆ ಹೇಳ್ತೀರಿ? ನೋಡಿ, ಅವ್ರದ್ದೇನು ಅಂಥ ಡಿಫ್ರೆನ್ಸಸ್ ಏನಲ್ಲ. ಅಲ್ಲಿ ಕೆಲವು ಲೋಕಲ್ ಕೆಲವು ಇಶ್ಯೂಸ್ ಇತ್ತು, ಅವ್ರಿಗೆ ಹೀಗೋ ಪ್ರಾಬ್ಲಮ್. ಪಾಪ ಈ ಹೆಣ್ಮಗಳು ಯಾರು ಕರ್ಕೊಂಡು ಹೋಗ್ತಾರೆ? ಸೊ ಎಲ್ಲರಿಗೂ ಒಂದೇ ಟ್ರೀಟ್ಮೆಂಟ್ ಬೇಕು, ಎಲ್ಲರಿಗೂ ಒಂದೇ ಟ್ರೀಟ್ಮೆಂಟ್ ಮಾಡಿ ಆಯಿತು. ನಮ್ಮಂಥ ಎಕ್ಸ್ಪೀರಿಯನ್ಸ್ ಇರೋರೇ ನಾವು ವರ್ಕರ್ಸ್ನ ಮ್ಯಾನೇಜ್ ಮಾಡೋಕ್ಕಾಗಲ್ಲ. ಸೊ ಯಾರು ಹಿಡಿತಾರೆ? ಎಲ್ಲರಿಗೂ ಕೂಡ ಅವ್ರಿಗೆ ಪಾರ್ಟಿ ಮುಖ್ಯ ಅಲ್ಲ. ಕೆಲವರು ಅವ್ರ ವೈಯಕ್ತಿಕವಾದಂಥ ವಿಚಾರಗಳು. ಅಂಬರೀಷ್ಗೂ ಕೂಡ ನಾನು ಯಾರ ಹೆಸರುಗಳನ್ನ ನಾನು ಹೇಳಲಿಕ್ಕೆ ನಾನು ತಯಾರಿಲ್ಲ. ಅಲ್ಲ, ಅವ್ರ ಹೆಸರುಗಳು ಪಬ್ಲಿಕ್ಕಲ್ಲಿ ಡಿಸ್ಕಸ್ ಆಗಿರೋದ್ರಿಂದ ನಾನು ತಮ್ಮನ್ನು ಕೇಳ್ತೀನಿ. ನಾನೇನು ಅವ್ರನ್ನ ಅನುಮಾನ ಪಡ್ತೀನಿ ಅಂತಲ್ಲ. ನಾನು ದೊಡ್ಡವ್ರ ಬಗ್ಗೆ ನಾನು ಹೆಚ್ಚಿಗೆ ಮಾತಾಡೋಕ್ಕೆ ಹೋಗಲ್ಲ. ಐ ಆಮ್ ಟೆಲಿಂಗ್ ಯು ದಿ ಲೋಯರ್ ಲೆವೆಲ್. But lower level can be influenced by the top level leadership. Oh, see, I don't know that, but lower level definitely ನನಗೆ ಗೊತ್ತಿದೆ. ಬೇರೆ ಕಡೆ ಈಗ ನನಗೆ ಮಳವಳ್ಳಿ ಡೆಫಿನೆಟ್ಲಿ ನಮ್ಮ MLA ಅವ್ರು ಕೆಲಸ ಮಾಡಿರೋದು ನೋಡಿದ್ರೆ ಒಂದು 30,000 ಲೀಡ್ ಬರಬೇಕು. ಅಲ್ಲೂ ಸ್ವಲ್ಪ ಲೋಕಲ್ ಪ್ರಾಬ್ಲಮ್ಸ್ ಆಗಿದೆ. ಮದ್ದೂರಲ್ಲಿ ಲೋಕಲ್ ಪ್ರಾಬ್ಲಮ್ಸ್ ಆಗಿದೆ. ಶ್ರೀರಂಗಪಟ್ಟಣ ಲೋಕಲ್ ಹೀಗೆ ಸೋಲಲಿಕ್ಕೆ ಕಾರಣರಾದಂಥ ಮುಖಂಡರುಗಳ ಮೇಲೆ ಏನಾದರೂ ಕ್ರಮ ತಗೋಬೇಕು ಅಂತ ತಮಗೆ? ಮರ್ಸಿಲೆಸ್, ಐ ಆಮ್ ಟೆಲಿಂಗ್ ಯು, ಮರ್ಸಿಲೆಸ್ ಆಗಿ ತಗೋಬೇಕು. ಐ ಆಮ್ ವೆರಿ ಕಾನ್ಫಿಡೆಂಟ್ ಮೈ ಚೀಫ್ ಮಿನಿಸ್ಟರ್ ಹ್ಯಾಸ್ ಆಲ್ರೆಡಿ ಮೇಡ್ ಅಪ್ ಹಿಸ್ ಮೈಂಡ್. ಅವ್ರು ಎಷ್ಟೇ ದೊಡ್ಡವರಾದರೂ ಸರಿ, ಈಸ್ ಮೇಡ್ ಅಪ್ ಹಿಸ್ ಮೈಂಡ್. ಅವರು ನಮ್ಮ ಪಕ್ಷ ಮರ್ಸಿಲೆಸ್ಗೆ ಈ ಶಿಸ್ತಿನ ವಿಚಾರದಲ್ಲಿ ಇಟ್ ವಿಲ್ ಡೀಲ್. ಎಷ್ಟೇ ದೊಡ್ಡವರಾದರೂ ಸರಿ. ಐ ಆಮ್ ಟೆಲಿಂಗ್ ಯು, ನಾನು ತಪ್ಪು ಮಾಡೋರಿಗೆ ಚಿಕ್ಕವರಾದ್ರೇನು ದೊಡ್ಡವರಾದ್ರೇನು ಇಲ್ಲಾಂದ್ರೆ ಯಾವ ಪಕ್ಷ ಕೂಡ ಉಳಿಲಿಕ್ಕೆ ಸಾಧ್ಯ ಇಲ್ಲ. ಎಸ್ಪೆಷಲಿ ನಾವು ಕಾಂಗ್ರೆಸ್ ಹ್ಯಾಸ್ ಟು ಡೂ ಇಟ್ ಅಂತ ಅನ್ಸುತ್ತೆ. ಇದೇನು ಎಲ್ಲಿ ಯಾರು ತಪ್ಪು ಮಾಡಿದ್ದಾರೆ, ಯಾರಿಂದಾಗಿ ಸೋತ್ವಿ ಅನ್ನೋದನ್ನ ಕಂಡುಹಿಡಿಯೋಕ್ಕೆ ನಾವು ಸ್ಕಾಟ್ಲ್ಯಾಂಡ್ 2 ಪೊಲೀಸರನ್ನು ಕರ್ಕೊಂಬರ್ಬೇಕಾಗಿಲ್ಲ. ಯು ವುಡ್ ನೋ ಇಟ್, ಪ್ರೈಮಾ ಫೇಸಿ ಗೊತ್ತಾಗ್ಬಿಡುತ್ತೆ ನಿಮಗೆ. ಸೊ ಅದನ್ನು ನಮ್ಮ ಪಾರ್ಟಿ ಡೆಫಿನೆಟ್ಲಿ ಇಟ್ ವಿಲ್ ಹ್ಯಾವ್ ಎ ಮೀಟಿಂಗ್, ವಿಲ್ ಡಿಸ್ಕಸ್, ವಿಲ್ ಬಿ ವೆರಿ ಸೀರಿಯಸ್. ಸಮ್ ಹೆಡ್ಸ್ ಆರ್ ಗೋಯಿಂಗ್ ಟು ರೋಲ್. ಅದನ್ನು ದೇರ್ ಇಸ್ ಅ ಸಪ್ರೇಟ್ ಪ್ಲಾಟ್ಫಾರ್ಮ್, ಸಪ್ರೇಟ್ ಇದು ಪಕ್ಷದಲ್ಲಿ ಒಂದು ಸಮಿತಿ ಅವೆಲ್ಲ ಇದೆ. ದಟ್ ವಿಲ್ ಅಂದ್ರೆ ತಪ್ಪು ಮಾಡಿದವ್ರದ್ದು ನಾನು ಹೇಳಿದ್ರು, ತಪ್ಪು ಮಾಡಿದವರ ತಲೆಗಳು ಉರುಳುವ ಎಲ್ಲ ಸಾಧ್ಯತೆ ಪಾಲಿಸಿ ಮ್ಯಾಟರ್. ಬಟ್ ಐ ಆಮ್ ನಾಟ್ ಇಲ್ಲಿ ನಾನು ಅದನ್ನೆಲ್ಲ ಇಶ್ಯೂಸು, ಡೀಟೇಲ್ಸು, ನೇಮ್ಸು ಈ ವೇದಿಕೆಯಲ್ಲಿ ನೀವು ಹೆಸರು ಹೇಳಿ ಅಂತ ಹೇಳಲ್ಲ. ತಪ್ಪು ಮಾಡಿದವರ ತಲೆಗಳು ಐ ಆಮ್ ಟೆಲಿಂಗ್ ಯು, ತಪ್ಪು ಮಾಡಿದವ್ರಿಗೆ ಶಿಕ್ಷೆ ಆಗಬೇಕು. ಶಿಕ್ಷೆ ಆಗಬೇಕು, ಆಗತ್ತೆ, ಕೊಡ್ಲೇಬೇಕು, ಆಗಬೇಕು ಅನ್ನೋದು ನಿಮ್ಮ ಆಶಯ. ಖಂಡಿತ. ಇಲ್ಲಾಂದ್ರೆ ಪಕ್ಷ ಉಳಿಯಲ್ವಲ್ಲ. ಪಕ್ಷ ಉಳಿಬೇಕು ಅಂದ್ರೆ ಆಗಬೇಕು. ಪಕ್ಷ ಉಳಿಬೇಕಾದ್ರೆ ನಾವು ಯಾರು ತಪ್ಪು ಮಾಡಿರ್ತಾರೆ ಅವ್ರಿಗೆ ನೀವು ತಪ್ಪು ಮಾಡಿದ್ಯಾ ಅಂತ ನಾವು ಹೇಳಲೇಬೇಕು. ಅದಕ್ಕೆ ಏನು ಅವ್ರಿಗೆ ಉತ್ತರ ಕೊಡಬೇಕು, ಪಕ್ಷ ಏನು ತೀರ್ಮಾನ ಮಾಡ್ತದೋ ಅದಕ್ಕೆ ನಾವು ಬದ್ಧರಾಗಬೇಕು.